Dear students, in our previous video, we have studied the theoretical aspect regarding valuation of shares. We have discussed one important method of valuation of shares, that is net asset value of shares method. So in the net asset value of net asset method, how the value of equity share is to be calculated, that we have studied. That is by applying the formula net assets available to equity shares divided by total number of equity shares, and also how net assets value is to be calculated, that we have studied in our previous video. Today we shall discuss the problems based on net asset method of value of equity shares. So here is a problem. ಈಗ ಹಿಂದಿನ ವಿಡಿಯೋದಲ್ಲಿ ನಾವು ವ್ಯಾಲ್ಯೂ ಆಫ್ ಶೇರ್ಸ್ ಬಗ್ಗೆ ಥಿಯರಿಯನ್ನು ನೋಡಿದ್ದೀವಿ. ಅದರಲ್ಲಿ ಮೆಥಡ್ಸ್ಗಳ ಬಗ್ಗೆ ನೆಟ್ ಅಸೆಟ್ ಮೆಥಡನ್ನು ನಾವು ನೋಡಿದ್ದೀವಿ. ನೆಟ್ ಅಸೆಟ್ ಮೆಥಡ್ ಪ್ರಕಾರ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಟೋಟಲ್ ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತೇಳಿ. ಅಷ್ಟೇ ಅಲ್ಲ, ಮತ್ತು ನೆಟ್ ಅಸೆಟ್ಸ್ ವ್ಯಾಲ್ಯೂವನ್ನು ಹೆಂಗೆ ಕಂಡುಹಿಡಬೇಕು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ದೇನೆ. ಈಗ ಅದೇ ಆಧಾರದ ಮೇಲೆ ಪ್ರಾಬ್ಲಮ್ಸನ್ನು ನೋಡೋಣಂತ. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್: ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಈಚ್ ಇಕ್ವಿಟಿ ಶೇರ್ಸ್ ಆಫ್ ಎ ಕಂಪನಿ. ಪ್ರಿಫರೆನ್ಸ್ ಶೇರ್ಸ್ of rupees 100 each fully paid rupees 2 lakh, and then 20,000 equity shares of rupees 10 each fully paid rupees 2 lakh, and again 10,000 equity shares of rupees 10 each rupees 8 paid, then amount is 80,000. Then value of total assets rupees 7,80,000, then external liabilities rupees 2,40,000. So this is the formula. Problem. In this problem, two types of equity shares are there. 20,000 equity shares, 10 rupees fully paid, and ಇವರು fully paid shares ಅಂತ ಕರಿತೀವಿ. ದೆನ್ 10,000 equity shares 10 ರೂಪಾಯಿ ಕೊಡಬೇಕಾಗಿತ್ತು, 8 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇವರು ಕಡಿಮೆ ಕೊಟ್ಟಿದ್ದಕ್ಕೆ ಇವರು ಪಾರ್ಟ್ಲಿ ಪೇಡ್ ಇಕ್ವಿಟಿ ಶೇರ್ಸ್ ಅಂತ ಕರೀತಾರೆ. ಸೊ ಇಲ್ಲೇ ನಮಗೆ ಟೋಟಲ್ ಅಸೆಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಕ್ಸ್ಟರ್ನಲ್ ಲಯಬಿಲಿಟಿ ಕೊಟ್ಟಿದ್ದಾರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಈಗ ನಾವು ಟೋಟಲ್ ಅಸೆಟ್ಸ್ ನೆಟ್ ಅಸೆಟ್ಸನ್ನು ಕಂಡುಹಿಡ್ಕೊಳ್ಬೇಕು. ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸನ್ನು ಕಂಡುಹಿಡಿಯಲಿಕ್ಕೆ ಫಸ್ಟು ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸನ್ನು ತೊಗೊತೀವಿ. ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸು 7,80,000 ಇದೆ, ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಲೆಸ್ ಎಕ್ಸ್ಟರ್ನಲ್ ಲಯಬಿಲಿಟಿಯನ್ನು ಲೆಸ್ ಮಾಡ್ತೀವಿ. ಎಕ್ಸ್ಟರ್ನಲ್ ಲಯಬಿಲಿಟಿನೂ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ 2,40,000. 7,80,000ನಲ್ಲಿ 2,40,000 ಲೆಸ್ ಮಾಡಿದರೆ 5,40,000 ಬರ್ತೈತಿ. ಈ 5,40,000ನಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ 2 lakh ಅಂತೇಳಿ. ಆ 2 lakh rupees ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಲೆಸ್ ಮಾಡ್ತೀವಿ. ನಮಗೆ 3,40,000 rupees ಬರುತ್ತೆ. ಈ 3,40,000ಗೆ ನೋಷನಲ್ ಕಾಲ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನು ಈಗಾಗಲೇ ಹೇಳಿದ್ದೇನೆ, ನೋಷನಲ್ ಕಾಲ್ಸ್ ಅಂತಂದರೆ ಈ ಪಾರ್ಟ್ಲಿ ಪೇಡ್ ಶೇರ್ಸ್ ಏನು ಕೊಡಬೇಕಾಗಿದ್ದಿಲ್ಲ ಅವರು, ಅದಕ್ಕೆ ನೋಷನಲ್ ಕಾಲ್ಸ್ ಅಂತ ಹೇಳ್ತೀವಿ. 10 ರೂಪಾಯಿ ಕೊಡಬೇಕಾಗಿತ್ತು, 8 ರೂಪಾಯಿ ಕೊಟ್ಟಿದ್ದಾರೆ, ಅಂದರೆ 2 ರೂಪಾಯಿ ಕೊಡಬೇಕಾಗಿತ್ತು. ಇವರಿಂದ ಬರ್ತಕ್ಕಂಥ 2 ರೂಪಾಯಿಯನ್ನು ನಾವು ಕಲೆಕ್ಟ್ ಮಾಡಿದ್ದೇವೆ ಅಂತೇಳಿ ಭಾವಿಸ್ಕೊಡೋದು ನೋಷನಲ್ ಕಾಲ್ಸ್ ಅಂತೇಳಿ. ಹಾಗಾದರೆ 10,000 ಶೇರ್ಸ್ ಮೇಲೆ 2 ರೂಪಾಯಿ ಬರಬೇಕಾಗಿತ್ತು. ಟೋಟಲು 20,000 ಆಗುತ್ತೆ. ಸೊ 3,40,000 ಪ್ಲಸ್ 20,000 3,60,000 ಆಗುತ್ತೆ. ಈ 3,60,000 ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ಸ್ ಅಂತೇಳಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿದ ನಂತರ ಫಾರ್ಮುಲಾ ಅಪ್ಲೈ ಮಾಡಬೇಕೀಗ ನಾವು. ಸೊ ವ್ಯಾಲ್ಯೂ ಪರ್ ಇಕ್ವಿಟಿ ಶೇರ್ ಈಸ್ ಈಕ್ವಲ್ ಟು ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಇಲ್ಲಿ ಟೋಟಲ್ ಅಂತ ಬರ್ಕೋಬೇಕು ನೀವು, ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂತೇಳಿ. ಹಾಗಾದರೆ ಫಿಗರ್ಸ್ ಫಿಲಪ್ ಮಾಡ್ಕೊಳ್ಳಿ, ಎರಡು ಗೊತ್ತಿದ್ದಾವೆ ನಮಗೆ. ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 3,60,000 ಕಂಡುಹಿಡ್ಕೊಂಡಿದ್ದೀವಿ. ದೆನ್ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂದರೆ 20,000 ಇಕ್ವಿಟಿ ಶೇರ್ಸ್ ಪ್ಲಸ್ 10,000. ಇಲ್ಲಿ ಪ್ರಾಬ್ಲಮ್ನಲ್ಲಿದೆ 20,000 ಪ್ಲಸ್ 10,000. ಸೊ 20,000 ಪ್ಲಸ್ 10,000 ಈಸ್ ಈಕ್ವಲ್ ಟು 30,000. 3,60,000 ಡಿವೈಡೆಡ್ ಬೈ 30,000 ಮಾಡ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ 12 ರೂಪಿ. ಅगर 12 ರೂಪಾಯಿ ಬರ್ತದೆ. ಈ ದಿಸ್ 12 ರೂಪಿ ಇಸ್ ದ ವ್ಯಾಲ್ಯೂ ಆಫ್ ಫುಲ್ಲಿ ಪೇಡ್ ಶೇರ್ಸ್. ಅಗರ್ ವ್ಯಾಲ್ಯೂ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಒಂದು
ಫುಲ್ಲಿ ಪೇಯ್ಡ್ ಶೇರ್ ಇಕ್ವಿಟಿ ಶೇರಿನ ವ್ಯಾಲ್ಯೂ 12 ರೂಪಾಯಿ. ಇದು ಫುಲ್ಲಿ ಪೇಯ್ಡ್ ಶೇರ್ಸಿನ ವ್ಯಾಲ್ಯೂ 12 ರೂಪಾಯಿ ಅನ್ನೋದು ಗೊತ್ತಾಯಿತು. ಅಂದರೆ 3,60,000 ಡಿವೈಡೆಡ್ ಬೈ 30,000 12 rupees ದ ವ್ಯಾಲ್ಯೂ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸ್. ಈಗ ನಮಗೆ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ದು ವ್ಯಾಲ್ಯೂ ಕಂಡು ಹಿಡಿಬೇಕು ಅಂತಂದ್ರೆ ಏನಿಲ್ಲ, ಈಗೇನು 12 ರೂಪಾಯಿ ಬಂದಿರ್ತೈತಲ್ಲ, ಇದೇ 12 ರೂಪಾಯಿ ತೆಗೆದುಕೊಂಡು ಅವರಿಂದ ಎಷ್ಟು ಬರಬೇಕಾಗಿದೆ, 2 ರೂಪಾಯಿ ಬರಬೇಕಾಯ್ತು. 10 ರೂಪಾಯಿದಲ್ಲಿ 8 ರೂಪಾಯಿ ಕೊಟ್ಟಿದ್ದಾರೆ ಅವರು, 2 ರೂಪಾಯಿ ಬರಬೇಕಾಗಿದೆ. ಸೊ ಆ 2 ರೂಪಾಯಿನ ಲೆಸ್ ಮಾಡ್ಕೊಳ್ಬೇಕು. ಇಲ್ಲೇ ಲೆಸ್ ಮಾಡ್ಕೊಂಡ್ರೆ 10 ರೂಪಾಯಿ ಆಗುತ್ತೆ. ಅಂದರೆ ಆ 20,000 ಇಕ್ವಿಟಿ ಶೇರ್ಸ್ ಅಂದ್ರಲ್ಲ, ಇವರು ಫುಲ್ಲಿ ಪೇಯ್ಡ್ ಇದ್ದಾರೆ, ಇವ್ರದ್ದು ವ್ಯಾಲ್ಯೂ ಪರ್ ಶೇರು 12 ರೂಪಾಯಿ. ನೆಕ್ಸ್ಟು ಈ 10,000 ಇಕ್ವಿಟಿ ಶೇರ್ಸು 8 ರೂಪಾಯಿ ಕೊಟ್ಟಿದ್ದಾರೆ ಇವರು, ಅದಕ್ಕೆ ಇವ್ರದ್ದು 2 ರೂಪಾಯಿ ಏನು ಮಾಡಬೇಕು, ಕಡಿಮೆ ಆಗ್ತೈತಿ. 12 ರೂಪಾಯಿ ಇದ್ದಿದ್ದು ಇವ್ರ ವ್ಯಾಲ್ಯೂ ಎಷ್ಟಾಗ್ತೈತಿ, ಶೇರ್ದು 10 ರೂಪಾಯಿ ಆಗ್ತೈತಿ. ಸೊ ಇನ್ ದಿಸ್ ವೇ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್. ಎಲ್ಲ ಕೊಟ್ಟಿರ್ತಾರೋ ಪ್ರಾಬ್ಲಮ್ನಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡ್ಕೊತ ಹೋಗಬೇಕು. ನೆಟ್ ಅಸೆಟ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಳ್ಳಿ, ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ನಿಂದ ಡಿವೈಡ್ ಮಾಡ್ಕೊಳ್ಳಿ. ನೆಟ್ ಅಸೆಟ್ಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ. ಟೋಟಲ್ ಅಸೆಟ್ಸ್ ಅವರೇ ಕೊಟ್ಟಿದ್ದಾರೆ, ಎಕ್ಸ್ಟರ್ನಲ್ ಲಯಬಿಲಿಟಿ ಕೊಟ್ಟಿದ್ದಾರೆ, ಲೆಸ್ ಮಾಡ್ತೀವಿ. ಪ್ರಿಫರೆನ್ಸ್ ಶೇರ್ ಕೊಟ್ಟಿದ್ದಾರೆ, ಲೆಸ್ ಮಾಡ್ತೀವಿ. ದೆನ್ ನೋಷನಲ್ ಕಾಲ್ಸನ್ನು ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 2 ರೂಪಾಯಿ ಬರಬೇಕಾಗಿದೆ 10,000 ಶೇರ್ಸ್ ಮೇಲೆ 20,000 ರೂಪಾಯಿ. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇದನ್ನು ಕೂಡಿಸ್ಕೊತೀವಿ. ಇದು ಟೋಟಲ್ ಅಸೆಟ್ಸ್ ಆಗ್ತೈತಿ. ಈ ಟೋಟಲ್ ಅಸೆಟ್ಸ್ಗೆ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ನಿಂದ ಡಿವೈಡ್ ಮಾಡಿದರೆ ನಿಮಗೆ ಇಕ್ವಿಟಿ ಶೇರ್ ವ್ಯಾಲ್ಯೂ ಬರ್ತೈತಿ ಫುಲ್ಲಿ ಪೇಯ್ಡ್ದು. ಪಾರ್ಟ್ಲಿ ಪೇಯ್ಡ್ ಅಂತಂದರೆ ಈ ಬಂದ ಅಮೌಂಟ್ನಲ್ಲಿ ಅವರಿಂದ ಎಷ್ಟು ಬರಬೇಕಾಗಿದೆ ಅಷ್ಟು ಅಮೌಂಟನ್ನು ಲೆಸ್ ಮಾಡ್ಕೊಳ್ಳಿ. ಪಾರ್ಟ್ಲಿ ಪೇಯ್ಡ್ ಶೇರ್ಸದ್ದು ಇಕ್ವಿಟಿ ವ್ಯಾಲ್ಯೂ ಶೇರ್ಸದ್ದು ವ್ಯಾಲ್ಯೂ ಬರುತ್ತೆ. ಈ ರೀತಿಯಾಗಿ 2 ಕ್ಯಾಲ್ಕುಲೇಷನ್ ಮಾಡಬೇಕು. ನೀವು ಫುಲ್ಲಿ ಪೇಯ್ಡ್ದು ಮಾಡಬೇಕು, ಪಾರ್ಟ್ಲಿ ಪೇಯ್ಡ್ದು ಮಾಡ್ಕೊಳ್ಬೇಕು. ಸೊ ಇದೇ ರೀತಿ ಒಂದು ಪ್ರಾಬ್ಲಮ್ ನಿಮಗೆ ಪ್ರಾಕ್ಟೀಸಿಗೆ ಅಸೈನ್ಮೆಂಟ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳಿದ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೇಲೇನೋ ಹೇಳಿದ್ದೇನಲ್ಲ ಅದೇ ರೀತಿ ನೀವು ಈ ಫಿಗರ್ಸ್ ಅಷ್ಟೇ ಚೇಂಜ್ ಇದ್ದಾವೆ, ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ಗೋಸ್ಕರ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಈಚ್ ಕ್ಲಾಸ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ ವಿನಾಯಕ ಲಿಮಿಟೆಡ್ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್. 30,000 10% preference shares of ₹10 each, ₹3 lakh. Then 25,000 equity shares of ₹10 each, ₹2,50,000. Then 35,000 equity shares of ₹10 each, ₹7.50 paid. The amount is 2,62,500. Then total assets are ₹15,02,500 and the external liabilities 3 lakh. So this is the problem. With this information you have to calculate the value of equity shares, both fully paid and partly paid. ಹಾಗಾದರೆ ಹಿಂಟ್ಸ್ ನಿಮಗೆ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಟೋಟಲ್ ಅಸೆಟ್ಸ್ ಕೊಟ್ಟು ನೆಟ್ ಅಸೆಟ್ಸ್ ವ್ಯಾಲ್ಯೂ ಕಂಡುಹಿಡಬೇಕು. ಫಸ್ಟು ಟೋಟಲ್ ಅಸೆಟ್ಸ್ನೊಳಗೆ ಲಯಬಿಲಿಟಿ ಲೆಸ್ ಮಾಡ್ಕೊಳ್ಳಿ, ಬಂದ್ ಅಮೌಂಟ್ನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಲೆಸ್ ಮಾಡ್ಕೊಳ್ಳಿ, ಬಂದ್ ಅಮೌಂಟ್ಗೆ ನೋಷನಲ್ ಕಾಲ್ಸು 10 ರೂಪಾಯಿದಲ್ಲಿ 7.5 ಕೊಟ್ಟಿದ್ದಾರೆ, ಇನ್ನೂ 2.5 ರೂಪಾಯಿ ಬರಬೇಕಾಗಿದೆ. ಆ 2.5 ರೂಪಾಯಿನ ನೋಷನಲ್ ಕಾಲ್ಸ್ ಅಂತ ಟ್ರೀಟ್ ಮಾಡಿ 35,000ಕ್ಕೆ ಮಲ್ಟಿಪ್ಲೈ ಮಾಡಿ ಆ ಅಮೌಂಟನ್ನು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ನೆಟ್ ಅಸೆಟ್ಸ್ ವ್ಯಾಲ್ಯೂ ಬರುತ್ತೆ. ನೆಟ್ ಅಸೆಟ್ಸ್ ವ್ಯಾಲ್ಯೂನ ಟೋಟಲ್ ಇಕ್ವಿಟಿ ಶೇರ್ಸ್ ಅಂದರೆ 25,000 ಪ್ಲಸ್ 35,000 60,000 ಇಕ್ವಿಟಿ ಶೇರ್ಸ್ ಆಗ್ತಾರೆ. 60,000 ಡಿವೈಡ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಆಫ್ ಫುಲ್ಲಿ ಪೇಯ್ಡ್. ಅನ್ನ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಬೇಕಂದ್ರೆ ಬಂದ್ ಅಮೌಂಟನ್ನಲ್ಲಿ 2 ರೂಪಾಯಿ ಬಂದಿಲ್ಲ ಅವ್ರದ್ದು, 2 ರೂಪಾಯಿ ಲೆಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಪಾರ್ಟ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್. ಇದು ಪ್ರಾಬ್ಲಮನ್ನು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ದೆನ್ ಒನ್ ಮೋರ್ ಪ್ರಾಬ್ಲಮ್ we can solve here. There are 3 types of equity shares in this problem. ಇಬ್ಬರು ಪಾರ್ಟ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್ ಇದ್ದಾರೆ. ಅಲ್ಲಿ ಒಂದೇ ಕೊಟ್ಟಿರೋ ಪ್ರಾಬ್ಲಮ್ನಲ್ಲಿ, ಹಿಂದಿನ ಪ್ರಾಬ್ಲಮ್ನಲ್ಲಿ ಇಲ್ಲಿ ಇಬ್ಬರು ಇದ್ದಾರೆ. 8 ರೂಪಾಯಿ ಒಬ್ಬರು ಕೊಟ್ಟಾರೆ, 5 ರೂಪಾಯಿ ಒಬ್ಬರು ಕೊಟ್ಟಾರೆ, ಒಬ್ಬರು 10 ರೂಪಾಯಿಗೆ 10 ರೂಪಾಯಿನ ಕೊಟ್ಟಾರೆ. ಇದಕ್ಕೆ ಮೂರು ಥರ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದರೆ ಹೇಗೆ ಮಾಡಬೇಕಂತ ಸೇಮ್ ಪ್ರೊಸೀಜರ್. ದ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. From the following information, calculate the value of each equity shares of the company. Preference share capital ₹100 each fully paid, ₹1 lakh, and then 10,000 equity shares of ₹10 each fully paid, ₹1 lakh. Then 5,000 equity shares of ₹10 each, ₹8 paid, amount is 40,000. And then 5,000 equity shares of ₹10 each, ₹5 paid, ₹25,000 amount. Then value of total assets 4,35,000. Value of external liability ₹1,10,000. So this is the problem. ಈ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಇದನ್ನು ತೆಗೆದುಕೊಂಡು ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಿಂತ ಪೂರ್ವದಲ್ಲಿ ಫಸ್ಟು
ನಮಗೆ ನೆಟ್ ಅಸೆಟ್ಸ್ ಅಮೌಂಟನ್ನು ಕಂಡುಹಿಡ್ಕೊಳ್ಬೇಕು. ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಈಗಾಗಲೇ ಹಿಂದೇನು ಫಾರ್ಮುಲಾ ಹಚ್ಚಿದ್ವಲ್ಲ ಅದೇ ರೀತಿ ವ್ಯಾಲ್ಯೂ ಆಫ್ ಟೋಟಲ್ ಅಸೆಟ್ಸ್ ಅವರೇ ಕೊಟ್ಟಿದ್ದಾರೆ 4,35,000 ಲೆಸ್ ಇದರೊಳಗೆ ಏನು ಮಾಡಬೇಕು ಎಕ್ಸ್ಟರ್ನಲ್ ಲಯಬಿಲಿಟಿ ಲೆಸ್ ಮಾಡಬೇಕು 1,10,000 ಲೆಸ್ ಮಾಡ್ತೀವಿ 3,25,000 ಆಯಿತು. ಈ ಬಂದ್ ಅಮೌಂಟ್ನಲ್ಲಿ ಏನು ಲೆಸ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,00,000 ಇದೆ 1,00,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲನ್ನು ಲೆಸ್ ಮಾಡ್ಕೊಳ್ಳಿ ನಿಮಗೆ 2,25,000 ಬರುತ್ತೆ. 2,25,000ಗೆ ನೋಷನಲ್ ಕಾಲ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೋಷನಲ್ ಕಾಲ್ಸ್ ಅಂದರೆ ಎರಡು ಥರ ಇಕ್ವಿಟಿ ಶೇರ್ಸ್ ಅದಾರ ಅಂದರೆ 5,000 ಇಕ್ವಿಟಿ ಶೇರ್ಸ್ಗೆ ₹8 ಕೊಟ್ಟಿದ್ದಾರೆ ₹2 ಬರಬೇಕಾಗಿದೆ. ಇನ್ನು 5,000 ಇಕ್ವಿಟಿ ಶೇರ್ಸು ₹5 ಕೊಟ್ಟಿದ್ದಾರೆ ₹5 ಬರಬೇಕಾಗಿದೆ. ಹಾಗಾದ್ರೆ ಈ 5,000 ಇಕ್ವಿಟಿ ಶೇರ್ಸ್ಗೆ ₹2 ಬರಬೇಕಾಗಿದೆ 10,000 ಆಯಿತು. ಇನ್ನು 5,000 ಶೇರ್ಸ್ಗೆ ₹5,000 ಬರಬೇಕಾಗಿದೆ ₹25,000. 10,000 ಮತ್ತು 25,000 ಒಟ್ಟು ₹35,000 ನೋಷನಲ್ ಕಾಲ್ಸ್ ಆಗುತ್ತೆ. 2,25,000 ಏನು ಬಂದಿದೆಯಲ್ಲ ಅದಕ್ಕೆ 35,000 ಆ್ಯಡ್ ಮಾಡಿ 2,60,000 ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಬಂತು. ಸೊ ಇದು ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಆಫ್ಟರ್ ಕ್ಯಾಲ್ಕುಲೇಟಿಂಗ್ ನೆಟ್ ಅಸೆಟ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ we have to apply the formula for calculation of value of equity per share. Then value per share is equal to net assets available to equity shareholders divided by total number of equity shares. So net assets available to equity shareholders we have calculated here. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 2,60,000 ಇದೆ. ಈ 2,60,000 ನಲ್ಲಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ನೀವು ಪ್ರಾಬ್ಲಮ್ ನೋಡ್ರಿ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸು 3 ಕೂಡಿಸ್ಬೇಕು 10,000 5,000 5,000 ಇದೆಲ್ಲ ಕೂಡಿಸಿದ್ರೆ ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬರ್ತೈತೆ. ಪ್ರಿಫರೆನ್ಸ್ ಶೇರ್ಸ್ ಅಂತ ತಗೋಬೇಡ್ರಿ, ಬರೀ ಇವು 3 ಇಕ್ವಿಟಿ ಶೇರ್ಸ್ ಟೋಟಲ್ ನಂಬರ್ ಇವು 10,000 ಇಕ್ವಿಟಿ ಶೇರ್ಸು 5,000 5,000 20,000 ಇಕ್ವಿಟಿ ಶೇರ್ಸ್ ಆಗ್ತೈತಿ. ಸೊ 20,000ದಿಂದ ಡಿವೈಡ್ ಮಾಡ್ಕೊಳ್ಳಿ 2,60,000 divided by 20,000 shares ಇಂದ ಡಿವೈಡ್ ಮಾಡಿ you will get 13 rupees is the value per fully paid shares. ಹಾಗಾದ್ರೆ ಫುಲ್ಲಿ ಪೇಯ್ಡ್ ಇಕ್ವಿಟಿ ಶೇರಿನ ಒಂದು ಶೇರಿನ ವ್ಯಾಲ್ಯೂ ₹13. ಇದು ₹13 ಫುಲ್ಲಿ ಪೇಯ್ಡ್ ಶೇರ್ಸ್ದು ವ್ಯಾಲ್ಯೂ ಗೊತ್ತಾಯಿತು. ಈಗ ನಾವೇನು ಮಾಡಬೇಕು ಪಾರ್ಟ್ಲಿ ಪೇಯ್ಡ್ ಶೇರ್ಸ್ದು ವ್ಯಾಲ್ಯೂ ಕಂಡುಹಿಡ್ಕೊಳ್ಬೇಕು. we have to calculate partly paid shares value. So partly paid shares value, there are two types of partly paid shares, that is 8 per share paid equity shares 5,000 and 5 per share paid again 5,000 shares. ಸೊ ಹಾಗಾದ್ರೆ 8 per share paid ಮಾಡಿರ್ತಾರಲ್ಲ ಅವ್ರ ವ್ಯಾಲ್ಯೂ ಏನು ಮಾಡಬೇಕು ಅಂತಂದ್ರೆ ಈ 13 ರೂಪೀಸ್ನ ತೆಗೆದುಕೊಳ್ಬೇಕು. ವ್ಯಾಲ್ಯೂ ಆಫ್ ಫುಲ್ಲಿ ಪೇಯ್ಡ್ ಶೇರ್ಸನ್ನು ತೆಗೆದುಕೊಳ್ಬೇಕು. ಆದರೆ ಇವರಿಂದ ಎಷ್ಟು ಬಂದಿಲ್ಲ ₹2 ಬಂದಿಲ್ಲ. ಆ ₹2 ಅಡ್ಜಸ್ಟ್ ಮಾಡ್ಕೋಬೇಕಿಲ್ಲ. ಸೊ 13 ರೂಪೀನಲ್ಲಿ ₹2 ಅಡ್ಜಸ್ಟ್ ಮಾಡಿದ್ರೆ ಇವ್ರ ವ್ಯಾಲ್ಯೂ ಎಷ್ಟಾಗ್ತದೆ ₹11. ಹಾಗಾದ್ರೆ ₹13 ಫುಲ್ಲಿ ಪೇಯ್ಡ್ ₹10 ಕೊಟ್ಟಾರಲ್ಲ ಅವ್ರದ್ದು ವ್ಯಾಲ್ಯೂ ಪರ್ ಶೇರು ₹13. ₹10ದಲ್ಲಿ ₹8 ಕೊಟ್ಟಿದ್ದಾರಲ್ಲ ಅವ್ರ ವ್ಯಾಲ್ಯೂ ₹11 ಆಗುತ್ತೆ. ಅದೇ ರೀತಿಯಾಗಿ ಇನ್ನೊಬ್ಬರು ಇದ್ದಾರಲ್ಲ 5,000 ಇಕ್ವಿಟಿ ಶೇರ್ಸ್ ಆಫ್ ₹5 ಪೇಯ್ಡ್ ಅಂತಿದೆ. ₹10 ಕೊಡಬೇಕಾದ್ರೆ ₹5 ಕೊಟ್ಟಿದ್ದಾರೆ. ಅವ್ರ ವ್ಯಾಲ್ಯೂವನ್ನು ಫುಲ್ಲಿ ಪೇಯ್ಡ್ ಶೇರ್ಸ್ ವ್ಯಾಲ್ಯೂ ಇಸ್ ಟು ಬಿ ಟೇಕನ್ ₹13,000. ಹಾಗಾದ್ರೆ ಇವರಿಂದ ಎಷ್ಟು ಬಂದಿಲ್ಲ ₹5 ಬಂದಿಲ್ಲ. ₹5 ಮೈನಸ್ ಮಾಡ್ಕೊಳ್ಳಿ. 13,000 is fully paid shares value and ₹5 calls due from the 5,000 equity shares. So ಹಾಗಾದ್ರೆ 13 minus 5 is equal to 8. 8 rupees is the value per share of partly paid shares of ₹5 each. ಹಾಗಾದ್ರೆ ₹5 ಕೊಟ್ಟರದು ವ್ಯಾಲ್ಯೂ ₹8. ₹8 ಕೊಟ್ಟರದು ವ್ಯಾಲ್ಯೂ ₹11. 10ಕ್ಕೆ ₹10 ಕೊಟ್ಟರ ವ್ಯಾಲ್ಯೂ ₹3. ₹13 ಫುಲ್ಲಿ ಪೇಯ್ಡ್ ಶೇರ್ಸ್ದು ವ್ಯಾಲ್ಯೂ, ₹11 ₹8 ಕೊಟ್ಟರದು ವ್ಯಾಲ್ಯೂ, ದೆನ್ ₹8 ₹5 ಕೊಟ್ಟರದು ವ್ಯಾಲ್ಯೂ. ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂ ಆಫ್ ಶೇರ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ನಿಮಗಿದು ಪ್ರಾಬ್ಲಮ್ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಇದೇ ರೀತಿ ಮತ್ತೊಂದು ಪ್ರಾಬ್ಲಮ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಕೊಡ್ತಾ ಇದ್ದೇನೆ. ಅಸೈನ್ಮೆಂಟು ಪೂರ್ತಿ ಪ್ರಾಬ್ಲಮ್ಸನ್ನು ನಾನೇ ಮಾಡಬಾರ್ದು ನಿಮಗೆ ಅಂತೇಳಿ ಈ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ನೀವು ಬೇಜಾರು ಮಾಡ್ಕೊಳಂಗಿಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಹೇಳ್ಕೊಟ್ಟಿದ್ದೇನಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಸೈಕಲ್ ಹೊಡೆದು ಹೇಳಿದ್ದೀನಿ ನಾನು, ನೀವು ಸೈಕಲ್ ಹತ್ತಬೇಕು ಅಂದರೆ ನೀವು ತುಳಿಬೇಕು, ಅರ್ಧಾಗ ನಿಮಗೆ ಸೈಕಲ್ ಬರುತ್ತಲ್ಲ ಹಾಗೆ. ಈಗ ನಾನು ಹೇಳಿದ್ದೇನೆ ಒಂದು ಪ್ರಾಬ್ಲಮ್ ತೋರಿಸ್ಕೊಟ್ಟಿದ್ದೀನಿ, ಅದೇ ರೀತಿ ಪ್ರಾಬ್ಲಮನ್ನು ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಫಾರ್ ಯುವರ್ ಹೋಮ್ವರ್ಕ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಆಲ್ ಕ್ಲಾಸ್ ಆಫ್ ಇಕ್ವಿಟಿ ಶೇರ್ಸ್. ಟೋಟಲ್ ಅಸೆಟ್ಸ್ 8 lakh, external liability 2 lakh, and then 10,000 15% preference shares of ₹10 each, ₹1 lakh, 20,000
equity shares of rupees 10 each fully paid 2 lakh. Then 10,000 equity shares of rupees 10 each, rupees 5 paid 50,000, and 10,000 equity shares of rupees 10 each, rupees 6 paid rupees 60,000. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಈ ಪ್ರಾಬ್ಲಮನ್ನು ಹಿಂದಿನ ವಿಡಿಯೋದಾಗ ನೋಡ್ಕೊಳ್ಳಿ ಹೇಗೆ ಮಾಡಿದ್ದೇನೆ ಅಂತೇಳಿ. ಅದೇ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ, ಫಿಗರ್ಸ್ ಅಷ್ಟು ಚೇಂಜ್ ಇದ್ದಾವೆ. ಸೊ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಉತ್ತರಗಳನ್ನು ಸಾಧ್ಯ ಆದರೆ ನನಗೆ ವಾಟ್ಸಪ್ ಮೂಲಕ ಕಳಿಸಿದರೆ ನನಗೆ ನಿಮ್ಗೆ ಅರ್ಥ ಆಗಿದೆ ಇಲ್ಲ ಅನ್ನೋದನ್ನು ಗೊತ್ತಾಗ್ತದೆ. ಸೊ ಎಲ್ಲರೂ ಯಾರು ಈ ವಿಡಿಯೋ ನೋಡ್ತಾರೋ ಎಲ್ಲ ಸ್ಟೂಡೆಂಟ್ಸು ಸಹಿತ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನನಗೆ ಹಾಕಿದರೆ ನಾನು ನಿಮಗೆ ಅರ್ಥ ಆಗಿದೆ ಇಲ್ಲ ಅನ್ನೋದನ್ನು ತಿಳ್ಕೊಳ್ತೀನಿ. ಮುಂದಿನ ವಿಡಿಯೋ ಮಾಡಲಿಕ್ಕೂ ನನಗೆ ಸ್ಟ್ರೆಂತ್ ಬರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದೊಂದು ಸೂಚನೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ಮು ಎಕ್ಸ್ ಡಿವಿಡೆಂಟ್ ಮೇಲೆ ಮತ್ತು ಕಮ್ ಡಿವಿಡೆಂಟ್ ವ್ಯಾಲ್ಯೂ ಮೇಲೆ ಮಾಡ್ತಕ್ಕಂಥದ್ದು. ಸೊ ಈ ಪ್ರಾಬ್ಲಮನ್ನು ನಾವು ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಆ್ಯಂಡ್ ಕಮ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂತ ಕರೀತಾರೆ. ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಅಂತಂದರೆ ಎಕ್ಸ್ಕ್ಲೂಡಿಂಗ್ ಡಿವಿಡೆಂಟ್ ವ್ಯಾಲ್ಯೂ, ಕಮ್ ಡಿವಿಡೆಂಟ್ ಅಂದರೆ ಇನ್ಕ್ಲೂಡಿಂಗ್ ಡಿವಿಡೆಂಟ್ ವ್ಯಾಲ್ಯೂ ಅಂತೇಳಿ. ಸೊ ಈ ರೀತಿ ಇದೆ ಪ್ರಾಬ್ಲಮ್. ಈ ರೀತಿ ಇದೆ. ದ ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಎ ಲಿಮಿಟೆಡ್ ಕಂಪನಿ. 20,000 equity shares of rupees 10 each fully paid rupees 2 lakh. Then proposed dividend at 20% on the above shares is rupees 40,000. Then total assets rupees 6 lakh. Then total liabilities, external liability 2,80,000. From the above compute the ex-dividend value of equity shares and also cum-dividend value of equity shares. ಹಾಗಾದ್ರೆ ಇಲ್ಲೇ ಫಸ್ಟು ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸನ್ನು ಕಂಡುಹಿಡಿಯೋಣ. ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಕಂಡುಹಿಡಿಬೇಕಂದ್ರೂ ಸಹಿತ ನಾವು ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೆಟ್ ಅಸೆಟ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಟೋಟಲ್ ಅಸೆಟ್ಸ್ ತೊಗೊತೀವಿ 6 ಲ್ಯಾಕ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ. ಅದರಲ್ಲಿ ಎಕ್ಸ್ಟರ್ನಲ್ ಲಯಬಿಲಿಟಿ 2,80,000 ಇದೆ, ಅದನ್ನು ಲೆಸ್ ಮಾಡ್ತೀವಿ. ದೆನ್ 3,20,000 ಬರುತ್ತೆ. ಎಕ್ಸ್ ಡಿವಿಡೆಂಟ್ ಇದ್ದಂದ್ರೆ ಎಕ್ಸ್ಕ್ಲೂಡಿಂಗ್ ಡಿವಿಡೆಂಟ್ ಅಂತೇಳಿ ಇಲ್ಲಿ ಡಿವಿಡೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 40,000. ಇದನ್ನು ಮೈನಸ್ ಮಾಡ್ಕೊಳ್ಬೇಕು. ಎಕ್ಸ್ ಡಿವಿಡೆಂಟ್ ಇದ್ದಾಗ ಇದನ್ನು ಮೈನಸ್ ಮಾಡ್ಕೊಳ್ಳಿ. ಸೊ 3,20,000ನಲ್ಲಿ 40,000 ಮೈನಸ್ ಮಾಡ್ಕೊಳ್ಳಿ. 2,80,000 ಇದ್ದ ನೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂತೇಳಿ. ಈ ನೆಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸು ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ನೆಟ್ ಅಸೆಟ್ಸ್ ಇದು. ಸೊ ಹಾಗಾದರೆ 2,80,000ಅನ್ನು ಟೋಟಲ್ ನಂಬರ್ ಆಫ್ ಇಕ್ವಿಟಿ ಶೇರ್ಸು 20,000 ಇದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ 20,000 ಅಂತೇಳಿ. 20,000 ಡಿವೈಡ್ ಮಾಡ್ಕೊಳ್ಳಿ. 2,80,000 ಡಿವೈಡೆಡ್ ಬೈ 20,000 ಈಸ್ ಈಕ್ವಲ್ ಟು 14 ರೂಪಿ ಇಸ್ ದ ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಶೇರ್ಸ್. ಹಾಗಾದ್ರೆ ಎಕ್ಸ್ ಡಿವಿಡೆಂಟ್ ಅಂತಂದ್ರೆ ಈ ಡಿವಿಡೆಂಟ್ ವ್ಯಾಲ್ಯೂವನ್ನು ಲೆಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿಲ್ಲ ಮತ್ತು ಪಾರ್ಟ್ಲಿ ಪೇಡ್ ಶೇರ್ಸ್ ಇಲ್ಲ, ಅವನ್ನೆಲ್ಲ ಬಿಟ್ಟು ಬಿಡೋಣ. ಟೋಟಲ್ ಅಸೆಟ್ಸು ಮೈನಸ್ ಎಕ್ಸ್ಟರ್ನಲ್ ಲಯಬಿಲಿಟಿ ದೆನ್ ಮೈನಸ್ ಡಿವಿಡೆಂಟ್, ಪ್ರಪೋಸ್ ಡಿವಿಡೆಂಟ್ ಅವರೇ ಕೊಟ್ಟಿದ್ದು, ಡಿವಿಡೆಂಟ್ ಲೆಸ್ ಮಾಡಿರಿ. ಇದು ಎಕ್ಸ್ ಡಿವಿಡೆಂಟ್ ನೆಟ್ ಅಸೆಟ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ ಇದಷ್ಟೇ ಮಾಡ್ಕೊಳ್ಳಿ. ಸೊ ಈಗ ಇದನ್ನು ಡಿವೈಡ್ ಮಾಡ್ಕೊಳ್ಳಿ 20,000ಇಂದ 14 ರೂಪೀಸು ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಅಂತೇಳಿ. ನೆಕ್ಸ್ಟು ಕಮ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ಕಮ್ ಅಂದರೆ ಇನ್ಕ್ಲೂಡ್ ಆಗಿಬಿಟ್ಟಿರ್ತೈತಿ. ಈಗ ಮತ್ತೆ ನಾವು ಅದನ್ನೇನು ಲೆಸ್ ಮಾಡಬೇಕಾಗಿಲ್ಲ, ಆ್ಯಡ್ ಮಾಡಬೇಕಾಗಿಲ್ಲ. ಇದು ಸಿಂಪಲ್. ಟೋಟಲ್ ಅಸೆಟ್ಸ್ 6 ಲ್ಯಾಕ್ ಇದೆ. ದೆನ್ ಟೋಟಲ್ ಲಯಬಿಲಿಟಿ ಮೇಲ್ಗಡೆ ಇದೆ ಅಲ್ಲ, ಅದೇ 2,80,000 ಮೈನಸ್ ಮಾಡಿ 3,20,000. ಇಲ್ಲೇ ಕಮ್ ಡಿವಿಡೆಂಟ್ ಇದ್ದಾಗ ಡಿವಿಡೆಂಟನ್ನು ಪರಿಗಣಿಸ್ಬೇಡ್ರಿ. ನಾನು ತೀರಿ ಹೇಳುವಾಗ ಹೇಳಿದ್ದೇನೆ, ಕಮ್ ಡಿವಿಡೆಂಟ್ ಇದ್ದಾಗ ಡಿವಿಡೆಂಟ್ ತೊಗೊಳ್ಬಾರ್ದು. ಎಕ್ಸ್ ಡಿವಿಡೆಂಟ್ ಇದ್ದಾಗ ಡಿವಿಡೆಂಟನ್ನು ಲೆಸ್ ಮಾಡಬೇಕು ಅಂತೇಳಿ. ಸೊ ಹಾಗಾದ್ರಿಂದ ಇಲ್ಲಿ ಡಿವಿಡೆಂಟನ್ನು ಲೆಸ್ ಮಾಡೋದಿಲ್ಲ ಅಥವಾ ಯಾಡು ಮಾಡೋದಿಲ್ಲ, ಇದನ್ನು ಬಿಟ್ಟುಬಿಡ್ರಿ. ಬರೀ 3,20,000 ಇದ್ದ ನೆಟ್ ಅಸೆಟ್ಸ್ ಅಂತೇಳಿ. ಸೊ 3,20,000 ಡಿವೈಡೆಡ್ ಬೈ 20,000 ಇಕ್ವಿಟಿ ಶೇರ್ಸ್ ಮಾಡ್ಕೊಳ್ಳಿ. ₹16 ಇಸ್ ದ ವ್ಯಾಲ್ಯೂ ಪರ್ ಶೇರ್ in case of cum dividend. Cum dividend value per share is ₹16. X dividend value per share is 14. ಕ್ಯಾಲ್ಕುಲೇಷನ್ ಮಾಡುವಾಗ ಎಕ್ಸ್ ಡಿವಿಡೆಂಟ್ಗೆ ಡಿವಿಡೆಂಟನ್ನು ಇಲ್ಲಿ ಲೆಸ್ ಮಾಡಿರಿ, ಕಮ್ ಡಿವಿಡೆಂಟ್ಗೆ ಡಿವಿಡೆಂಟನ್ನು ತೊಗೊಳ್ಬೇಡ್ರಿ. ಸೊ ಇದಷ್ಟೇ ಡಿಫ್ರೆನ್ಸ್ ಎಕ್ಸ್ ಡಿವಿಡೆಂಟ್ಗೆ ಮತ್ತು ಕಮ್ ಡಿವಿಡೆಂಟ್ಗೆ. ಎಕ್ಸ್ ಡಿವಿಡೆಂಟ್ ಅಂದರೆ ನೆನ್ಪಿಟ್ಕೊಡ್ರಿ ಎಕ್ಸ್ಕ್ಲೂಡಿಂಗ್ ಡಿವಿಡೆಂಟ್ ಅಂತೇಳಿ. ಕಮ್ ಡಿವಿಡೆಂಟ್ ಅಂದರೆ ಇನ್ಕ್ಲೂಡಿಂಗ್ ಡಿವಿಡೆಂಟ್ ಅಂತೇಳಿ. ಎಕ್ಸ್ಕ್ಲೂಡಿಂಗ್ ಡಿವಿಡೆಂಟ್ ವ್ಯಾಲ್ಯೂ ಮಾಡುವಾಗ ಡಿವಿಡೆಂಟನ್ನು ಲೆಸ್ ಮಾಡ್ಕೊಳ್ಳಿ. ಕಮ್ ಡಿವಿಡೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಡಿವಿಡೆಂಟನ್ನು ತೊಗೊಳ್ಬೇಡ್ರಿ. ಸೊ ದಿಸ್ ಇಸ್ ದ ಇನ್ಫಾರ್ಮೇಷನ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್.
you remember ex-dividend and cum-dividend value. ex-dividend value, cum-dividend value ಅಂತ ಕೇಳಿದರೆ ಈ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊಂತ ಒಟ್ಟು 3 ಟೈಪ್ ಪ್ರಾಬ್ಲಮನ್ನು ನಾನು ಮಾಡಿದ್ದೀನಿ. ನಾನು ಮೊದಲೇ ಪ್ರಾಬ್ಲಮ್ನಲ್ಲಿ ಒಬ್ಬರೇ ಪಾರ್ಟ್ಲಿ ಪೇಯ್ಡ್ ಶೇರ್ಸ್ ಇದ್ದರು, ಇಕ್ವಿಟಿ ಶೇರ್ಸು. ಎರಡನೇ ಪ್ರಾಬ್ಲಮ್ನಲ್ಲಿ ಇಬ್ಬರು ಪಾರ್ಟ್ಲಿ ಪೇಯ್ಡ್ ಇಕ್ವಿಟಿ ಶೇರ್ಸ್ ಇದ್ದರು, ಒಬ್ಬರು ಫುಲ್ಲಿ ಪೇಯ್ಡ್ ಇದ್ದರು. ಹಾಗಾದರೆ ಮೂರನೇ ಟೈಪ್ ಪ್ರಾಬ್ಲಮ್ನಲ್ಲಿ ಎಕ್ಸ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಶೇರ್ಸ್ ಆ್ಯಂಡ್ ಕಮ್ ಡಿವಿಡೆಂಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಈ 3 ಪ್ರಾಬ್ಲಮು ನೆಟ್ ಅಸೆಟ್ ಮೆಥಡ್ ಮೇಲೆ ನಾವು ಮಾಡಿದ್ದೇವೆ. ಸೊ ಮುಂದಿನ ವಿಡಿಯೋದಲ್ಲಿ ಈಲ್ಡ್ ಮೆಥಡು ಮಾಡೋಣಂತ, ಅಥವಾ ಇದ್ರ ಮೇಲೆ ಇನ್ನೊಂದಿಷ್ಟು ಒಂದೊಳ್ಳೆ ಪರ್ಟಿಕ್ಯುಲರ್ಸ್ ಒಂದೊಂದೇ ಅಸೆಟ್ದ ವ್ಯಾಲ್ಯೂ ಕೊಟ್ಟಿದ್ದು ಪ್ರಾಬ್ಲಮ್ ಮಾಡೋಣಂತ, ಅದನ್ನು ಮಾಡೋಣಂತೆ. ಇಲ್ಲ ಡೈರೆಕ್ಟಾಗಿ ನಾವು ಈಲ್ಡ್ ಮೆಥಡ್ಗೆ ಹೋಗೋಣಂತೆ. ಸೊ ಇದು ನೆಟ್ ಮೆಥಡ್ ವ್ಯಾಲ್ಯೂ ಆಫ್ ಇಕ್ವಿಟಿ ಶೇರ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿರಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿರಿ ಅಂತ ಹೇಳ್ತಾ, ನಿಮಗೆ ಕೊಟ್ಟಂಥ ಅಸೈನ್ಮೆಂಟ್ ಪ್ರಾಬ್ಲಮನ್ನು ನೀವೆಲ್ಲರೂ ಮಾಡ್ತೀರಿ, ಅವುಗಳನ್ನು ಉತ್ತರಗಳನ್ನು ನನಗೆ ವಾಟ್ಸಪ್ ಮಾಡಿದರೆ ಸೊ ದ್ಯಾಟ್ ಐ ಕ್ಯಾನ್ ಪ್ರಿಪೇರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ವೆದರ್ ಯು ಹ್ಯಾವ್ ಫಾಲೋಡ್ ಆರ್ ನಾಟ್. ಬರೀ ಈಗ ನಾನು ವಿಡಿಯೋ ಕಳಿಸ್ಕೊಂತ ಕುಂದ್ರೋದಲ್ಲ, ನಿಮ್ಗೆ ಅರ್ಥ ಆಗಿದೆ ಇಲ್ಲ ಅನ್ನೋದನ್ನು ನಾನು ತಿಳ್ಕೊಳ್ಬೇಕಲ್ಲ. ಈಗ ಡಾಕ್ಟ್ರು ಮಾತ್ರೆ ಕೊಡ್ತಾರೆ, ಕೊಟ್ಟರೆ ಆ ರೋಗಿಗೆ ಅರ್ಥ ಆಗಿದೆ, ರೋಗಿಗೆ ಆರೋಗ್ಯ ಸರಿ ಹೋಗಿದೆ ಇಲ್ಲ ಅನ್ನೋದೇ ತಿಳ್ಕೊಳ್ಳೋದಕ್ಕೆ ಎಲ್ಲ ಡಾಕ್ಟ್ರು ಪ್ರಯತ್ನ ಮಾಡ್ತಾರೆ. ಹಾಗೆ ನಾನು ಸಹಿತ ನಿಮಗೆ ಈ ವಿಡಿಯೋ ಕಳಿಸ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಇಲ್ಲ ಅನ್ನೋದು ನನಗೆ ತಿಳ್ಕೊಳ್ಬೇಕು ಅಂತಂದರೆ ನೀವು ಅಸೈನ್ಮೆಂಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನನಗೆ ವಾಟ್ಸಪ್ಪಿಗೆ ಹಾಕಿದರೆ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ದ ವಿಡಿಯೋಸ್ ಆರ್ you are following the videos and understanding the matter. So with this I will conclude, I would like to conclude this video. So in the next video we shall discuss another method of valuation of equity shares. Till then, goodbye. Thank you.